ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಿಷ ಪ್ರಿಯ ಬಿಡುಗಡೆಯಾಗಿದೆ, ಮರಣದಂಡನೆ ರದ್ದಾಗಿದೆ ಅನ್ನುವಂತಹ ಸುದ್ದಿಗಳು ನಿನ್ನೆ ಎಲ್ಲ ಹರಿದಾಡಿದ್ವು. ಆ ಸುದ್ದಿಗಳು ಎಷ್ಟು ಸತ್ಯ ಅಥವಾ ಅದೊಂದು ಫೇಕ್ ನ್ಯೂಸಾ ಅನ್ನೋದನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಹೇಳ್ಬಿಡ್ತೀನಿ, ಕನ್ಫ್ಯೂಷನ್ನೇ ಬೇಡ. ಅಂತಹ ಸುದ್ದಿಗೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ, ಅಧಿಕೃತವಾಗಿ ಅಂತಹದ್ದು ಯಾವುದೇ ಸುದ್ದಿ ಬಂದಿಲ್ಲ. ಇಲ್ಲಿಯವರೆಗೆ ಅಂತಹ ಸುದ್ದಿ ಬಂದಿಲ್ಲ, ಆದರೆ ಪ್ರಯತ್ನಗಳು ಮುಂದುವರಿತಾ ಇದ್ದಾವೆ ಅನ್ನುವಂತಹ ಸುದ್ದಿಗಳು ಮಾತ್ರ ನಮ್ಮ ಹತ್ರ ಇರುವಂತಹದ್ದು. ಹಾಗಾದರೆ ಈ ಸುದ್ದಿಯನ್ನು ಹರಡಿದ್ದು ಯಾರು ಮತ್ತು ಆ ಹರಡಿದ ವ್ಯಕ್ತಿಯ ಬಗ್ಗೆ ಇರುವಂತಹ ಇತಿಹಾಸ ಏನು, ಆ ವ್ಯಕ್ತಿಯ ಮಾತುಗಳನ್ನು ನಾವು ನಂಬಲು ಸಾಧ್ಯವಿಲ್ಲ, ಏಕೆ ಅನ್ನೋದನ್ನು ವಿವರಿಸ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಿಷ ಪ್ರಿಯ ಎಂಬ ಕೇರಳದ ನರ್ಸ್ ಯೆಮೆನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿದ್ದಾರೆ. ಮೊನ್ನೆ ಜುಲೈ 16ನೇ ತಾರೀಕು ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು. ಭಾರತ ಸರ್ಕಾರ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಸಾಕಷ್ಟು ಪ್ರಯತ್ನ ಮಾಡಿ ನನ್ನಿಂದ ಆಗದು ಅಂತ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟನ್ನು ಸಲ್ಲಿಸ್ತು. ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ, ಇನ್ನೂ ಏನೂ ಸಾಧ್ಯತೆಗಳಿಲ್ಲ ಅಂತ. ಆ ಕೊನೆ ಕ್ಷಣದಲ್ಲಿ ಇನ್ನೇನು 2 ದಿನ ಇದೆ ಗಲ್ಲು ಶಿಕ್ಷೆಗೆ ಅನ್ನಬೇಕಾದರೆ ಕೇರಳದ ಧಾರ್ಮಿಕ ಗುರು AP ಉಸ್ತಾದ್ ಅಂತ ಕರೆಯಲ್ಪಡುವಂತಹ ಅಬೂಬಕರ್ ಮುಸಲಿಯಾರ್ ಅವರು ಒಂದು ಪ್ರಯತ್ನವನ್ನು ಮಾಡಿದ್ರು. ತಮ್ಮ ಸಂಪರ್ಕಗಳು ಯೆಮೆನ್ನಲ್ಲಿರುವಂತಹ ಧಾರ್ಮಿಕ ಗುರುಗಳನ್ನು ಸಂಪರ್ಕ ಮಾಡಿ ಹೇಗೋ ಮಾತಾಡಿ ಜುಲೈ 16ನೇ ತಾರೀಕಿನ ಗಲ್ಲು ಶಿಕ್ಷೆಯನ್ನು ಮುಂದೂಡಲಾಯಿತು. ಮತ್ತೆ ಯಾವಾಗ ಅನ್ನುವಂತಹ ದಿನಾಂಕ ಇನ್ನೂ ಘೋಷಣೆಯಾಗಿಲ್ಲ. ಇದರ ನಡುವೆ ಆ ಮೃತ ವ್ಯಕ್ತಿ ಯಾರಿದ್ದಾನೆ, ಮೃತ ವ್ಯಕ್ತಿಯ ಸೋದರನ ಜೊತೆ ಮತ್ತು ಆತನ ಕುಟುಂಬದ ಜೊತೆ ಮಾತಾಡಬೇಕು. ಬ್ಲಡ್ ಮನಿ ಅನ್ನುವಂತಹ ಆಪ್ಷನ್ ಏನಿದೆ, ಆ ವಿವರಗಳನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ, ನೀವು ಸರ್ಚ್ ಮಾಡಿ ನೋಡಬಹುದು. ಬ್ಲಡ್ ಮನಿ ಏನಿದೆ, ಆ ಮನಿಯನ್ನು ಕೊಟ್ಟು ಆಕೆಯನ್ನು ಬಿಡಿಸಿಕೊಂಡು ಬರಬಹುದು, ಕ್ಷಮೆಯನ್ನು ಪಡ್ಕೊಂಡು ವಾಪಸ್ ಕರೆತರಬಹುದು ಅನ್ನುವ ಪ್ರಯತ್ನಗಳು ಇಂದಿಗೂ ಸಹ ಈ ಕ್ಷಣಕ್ಕೂ ಸಹ ನಡೀತಾ ಇದ್ದಾವೆ. ಸೊ ಆ ಪ್ರಯತ್ನಗಳನ್ನು ಅಬೂಬಕರ್ ಮುಸಲಿಯಾರ್ ಅವರು ಮಾಡ್ತಿದ್ದಾರೆ. ಅವರ ಜೊತೆಗೆ ಇನ್ನಷ್ಟು ಜನ ಸಂಘಟನೆಗಳು ಸಹ ಮಾಡ್ತಿದ್ದಾವೆ ಅಂತ ನಮಗೆ ಮಾಹಿತಿ ಇದೆ. ಸೊ ತಲಾಲ್ ಅಬ್ದೋ ಮಹದಿ ಅನ್ನುವಂತಹ ವ್ಯಕ್ತಿಯನ್ನು ಈ ನಿಮಿಷ ಪ್ರಿಯ ಕೊಂದಿದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ. ಅದರ ಕಂಪ್ಲೀಟ್ ಸ್ಟೋರಿ ನಾನು ಆಗಲೇ ಹೇಳಿದಂಗೆ ಬೇರೆ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಈಗ ಇರುವಂತಹ ದೊಡ್ಡ ಚಾಲೆಂಜ್ ಏನು ಅಲ್ಲಿ ಅಂತಂದರೆ, ಆ ಮೃತ ವ್ಯಕ್ತಿಯ ಕುಟುಂಬ ಬ್ಲಡ್ ಮನಿಗೆ ಸಿದ್ಧ ಇಲ್ಲ, ನಮಗೆ ದುಡ್ಡು ಬೇಕಿಲ್ಲ. ಇಸ್ಲಾಂ ಕಾನೂನಿನ ಪ್ರಕಾರ ಆಕೆ ಕೊಲೆ ಮಾಡಿದ್ದಾಳೆ, ಅವಳಿಗೆ ಶಿಕ್ಷೆ ಆಗಬೇಕು, ಅವಳದು ಸಹ ಸಾವಾಗಬೇಕು, ಅಂದರೆ ಗಲ್ಲಿಗೆ ಏರಿಸಬೇಕು. ಏನು ಶಿಕ್ಷೆ ಇದೆಯೋ ಇಸ್ಲಾಂನಲ್ಲಿ ಆ ಶಿಕ್ಷೆಯನ್ನು ಅವಳಿಗೆ ಕೊಡಿ. ಈಗ ನೀವು ಗಲ್ಲನ್ನು ಮುಂದೂಡಬಹುದು, ಆದರೆ ಅದು ಯಾವತ್ತಾದರೂ ಒಂದಿನ ಆಗಲೇಬೇಕು. ಈಗ ನೀವು ಇರೋದು ನಮಗೆ ಅಸಮಾಧಾನ ತಂದಿದೆ ಅಂತ ಆ ಮೃತ ತಲಾಲ್ ಅಬ್ದೋ ಮಹದಿಯ ಕುಟುಂಬ ಮತ್ತು ಅದರಲ್ಲೂ ವಿಶೇಷವಾಗಿ ಆ ಮೃತ ವ್ಯಕ್ತಿಯ ಸೋದರ ಅಬ್ದುಲ್ ಫತಾಹ್ ಮಹದಿ ಅನ್ನುವಂಥವರು ತಮ್ಮ ಫೇಸ್ಬುಕ್ ಪೋಸ್ಟಲ್ಲೂ ಹಾಕ್ಕೊಂಡಿದ್ದಾರೆ ಮತ್ತು BBC-ಗೆ ಕೊಟ್ಟಿರುವ ಇಂಟರ್ವ್ಯೂನಲ್ಲೂ ಹೇಳ್ಕೊಂಡಿದ್ದಾರೆ, ನಾವು ಕ್ಷಮಿಸೋದಕ್ಕೆ ಸಿದ್ಧ ಇಲ್ಲ ಅಂತ. ಅದರ ನಡುವೆ ದೊಡ್ಡ ಪ್ರಯತ್ನಗಳು ಎಲ್ಲ ದಿಕ್ಕಿನಿಂದಲೂ ಸಹ ನಡೀತಾ ಇದೆ. ಅದರಲ್ಲಿ ಬಹುದೊಡ್ಡ ಪ್ರಯತ್ನ ಅಂದರೆ AP ಉಸ್ತಾದರದ್ದು ಅಂತ ಹೇಳಲಾಗ್ತಿದೆ. ಇದರ ನಡುವೆ ನಿನ್ನೆ ದಿಢೀರಂತ ಪ್ರಜಾವಾಣಿಯಂತಹ ದೊಡ್ಡ ಪತ್ರಿಕೆಯಲ್ಲಿಯೇ ಒಂದು ಸುದ್ದಿ ಬಂತು. ಏನು, ಡಾಕ್ಟರ್ KA ಪೌಲ್ ಅನ್ನುವರ ವಿಡಿಯೋ ಒಂದು ಬಂದಿದೆ. ಅವರ ಪ್ರಕಾರ ಗಲ್ಲು ಶಿಕ್ಷೆ ರದ್ದಾಗಿದೆ, ಆಕೆಯನ್ನು ಭಾರತಕ್ಕೆ ಕರ್ಕೊಂಡು ಬರ್ತೀವಿ ಅನ್ನುವಂಥದ್ದನ್ನು ನೋಡಿದ್ರು. ಆನಂತರ ನಾನು ಸಹ ಈ KA ಪೌಲ್ ಅವರ ವಿಡಿಯೋವನ್ನು ನೋಡಿದೆ. ಅವರೆಲ್ಲಿಯೂ ಸಹ 100% ರದ್ದಾಗೇ ಬಿಟ್ಟಿದೆ, ಕರ್ಕೊಂಡು ಬಂದೇ ಬಿಡ್ತಾ ಇದ್ದೀವಿ ಅಂತ ಎಲ್ಲೂ ಹೇಳ್ದಂಗೆ ನನಗೆ ಕಾಣಿಸ್ಲಿಲ್ಲ. ಅವರು ಇಂಗ್ಲೀಷ್ ಮತ್ತು ತೆಲುಗು ಎರಡೂ ಭಾಷೆಯಲ್ಲಿ ಆ ಸಂದೇಶವನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ. ಪಕ್ಕದಲ್ಲಿ ಯೆಮೆನ್ ಪ್ರತಿನಿಧಿಗಳು ಅನ್ನೋ ರೀತಿಯಲ್ಲಿ ಇನ್ಯಾರೋ ಕೂತಿದ್ದಾರೆ. ಈ ಡಾಕ್ಟರ್ KA ಪೌಲ್ ಅನ್ನುವರು ಯಾರು ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ, ಆ ನಂತರ ಆ ವ್ಯಕ್ತಿಯನ್ನು ನಂಬಬಹುದಾ ಅಂತ ನೀವೇ ನಿರ್ಧರಿಸ್ಕೊಳ್ಳಿ. ಸೊ ಆ ವಿಡಿಯೋದಲ್ಲಿ ಇರುವಂತಹದ್ದೇನು ಅಂದರೆ, ನಮ್ಮೆಲ್ಲರ ಪ್ರಾರ್ಥನೆಗಳು ಫಲಿಸ್ತಾ ಇದೆ,
ಆಕೆಯನ್ನು ವಾಪಸ್ ಕರ್ಕೊಂಡು ಬರಬೇಕಾಗತ್ತೆ. ಕರ್ಕೊಂಡು ಬರೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಹೀಗೆ ಹೇಳಿದರೆ ಹೊರತು 100% ಗಲ್ಲು ರದ್ದಾಗಿದೆ, ಆಕೆ ಬಿಡುಗಡೆ ಆಗೇ ಆಗುತ್ತೆ. ಆಕೆಯ ಬಿಡುಗಡೆಗೆ ಯೆಮೆನ್ ಸರ್ಕಾರ ಅಥವಾ ಅಲ್ಲಿನ ಆಡಳಿತ ಒಪ್ಕೊಂಡಿದೆ. ಇಂತಹ ದಿನಾಂಕ ಆಗುತ್ತೆ, ಏನೂ ಇಲ್ಲ ಅದರಲ್ಲಿ. ಒಂದು ಆಶಾದಾಯಕವಾದಂತಹ ಮಾತುಗಳಿದ್ದಾವೆ. ಆಕೆ ಗಲ್ಲು ರದ್ದು, ನಾವು ಕರ್ಕೊಂಡು ಬಂದೇ ಬರ್ತೀವಿ, ಹೀಗೆಲ್ಲ ಇದೆ. ಸೊ ನನಗೆ ಗೊತ್ತಿಲ್ಲ, ಪ್ರಜಾವಾಣಿ ಆಗಲಿ ಬೇರೆ ಮಾಧ್ಯಮಗಳಾಗಿ ಅದನ್ನು ಯಾವ ರೀತಿ ಅರ್ಥೈಸಿದವು ಅಂತ ಗೊತ್ತಿಲ್ಲ. ರದ್ದಾಗಿದೆ ಅಂತ ಹೇಳಿದ್ದಾವೆ. ಸರಿ, ರದ್ದಾಗಿದೆ ಅಂತಲೇ ಅನ್ಕೋಬೇಕಾದ್ರೆ ಅದನ್ನು ಕೊಡುವಂತಹ ವ್ಯಕ್ತಿ, ಆ ಸಂದೇಶವನ್ನು, ಆ ವಿಚಾರವನ್ನು ತಲುಪಿಸುವ ವ್ಯಕ್ತಿ ಎಷ್ಟು ಅಥೆಂಟಿಕ್, ಅವರ ಇತಿಹಾಸ ಏನು, ಅದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಇಂತಹ ಗೊಂದಲದ ಸನ್ನಿವೇಶಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ. ಡಾಕ್ಟರ್ ಕೆ.ಎ. ಪೌಲ್ ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾರೆ, ಗ್ಲೋಬಲ್ ಪೀಸ್ ಇನಿಷಿಯೇಟಿವ್ ಅಂತ, ಆಂಧ್ರ ಪ್ರದೇಶದಲ್ಲಿ. ಈ ವ್ಯಕ್ತಿ ಆರಂಭಿಸಿದ್ದು ತನ್ನ ಜೀವನವನ್ನು, ಅಥವಾ ಅಂದರೆ ಸಾರ್ವಜನಿಕವಾಗಿ ಆರಂಭಿಸಿದ್ದು ಒಂದು ಧರ್ಮ ಪ್ರಚಾರಕ, ಕ್ರೈಸ್ತ ಧರ್ಮದ ಪ್ರಚಾರಕ. ಸಭೆಗಳನ್ನು ಮಾಡಿಕೊಂಡು ಇರ್ತಾವಲ್ಲ ಸಭೆಗಳು, ದೊಡ್ಡ ದೊಡ್ಡ ಸಭೆಗಳು. ಮತ್ತು ಸಾಕಷ್ಟು ಸಂದರ್ಭಗಳಲ್ಲಿ ಈ ಮೂಢನಂಬಿಕೆ ಅಂತ ನಾವು ಪರಿಗಣಿಸಬಹುದಾದಂತಹ ಕೃತ್ಯಗಳನ್ನು ಸಹ, ತಲೆ ಮೇಲೆ ಕೈ ಇಟ್ಟರೆ ಕಿಡ್ನಿ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಎಲ್ಲ ವಾಸಿಯಾಗಿ ಕುಣಿದು ಬೀಳುವಂತಹದ್ದು, ಕಣ್ಣೀರು ಹಾಕೋದು, ಇವರ ಭಾಷಣಗಳನ್ನು ಕೇಳಿ ಕಾಯಿಲೆ ವಾಸಿಯಾಗೋದು, ಇನ್ನೇನೇನೋ ಸಮಸ್ಯೆಗಳು ಪರಿಹಾರ ಆಗೋದು ನನ್ನ ಪ್ರಾರ್ಥನೆಯಿಂದ ಎಲ್ಲ ನಡೀತು ಅನ್ನುವಂತಹ ವ್ಯಕ್ತಿ ಈ ವ್ಯಕ್ತಿ ಡಾಕ್ಟರ್ ಕೆ.ಎ. ಪೌಲ್. ಮತ್ತು ಇಡೀ ಜಗತ್ತಿನ ಎಲ್ಲ ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಟ್ರಂಪಿಂದ ಹಿಡಿದು ಆಫ್ರಿಕಾದ ಪ್ರೆಸಿಡೆಂಟ್ಗಳವರೆಗೆ, ಯುರೋಪಿನ ಪ್ರೆಸಿಡೆಂಟ್ಗಳವರೆಗೆ ಎಲ್ಲರಿಗೂ ನಾನು ಗೊತ್ತು. ನನಗೆ ಫೋನ್ ಮಾಡಿ ಮಾತಾಡ್ತಾರೆ, ನನ್ನಿಂದ ಸಲಹೆಗಳನ್ನು ಪಡೀತಾರೆ ಅಂತೆಲ್ಲ ಹೇಳುವಂಥ ವ್ಯಕ್ತಿ ಡಾಕ್ಟರ್ ಕೆ.ಎ. ಪಾಲ್ ಅಥವಾ ಪೌಲ್. ಮತ್ತು ಕಳೆದ ಬಾರಿ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ 2024 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಸಹ. ಅವರೊಬ್ಬರೇ ಸ್ಪರ್ಧೆ ಮಾಡಲಿಲ್ಲ, ಎಲ್ಲ 175 ಸೀಟುಗಳಲ್ಲಿಯೂ ಸಹ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು. ಮತ್ತು ದಿನಾಂಕವನ್ನು ಘೋಷಣೆ ಮಾಡಿದರು. ಇಂತಹ ದಿನಾಂಕ ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದೀನಿ, ಎಲ್ಲರೂ ಬಂದುಬಿಡಿ ಅಂತ. 175ಕ್ಕೆ 165 ಸೀಟು ನನಗೆ ಬರೋದು. 175 ಬಂದ್ಬಿಡ್ಬೋದೇನೆ, ಹೇಳೋಕ್ಕಾಗಲ್ಲ. ಹವಾ ಹಂಗಿದೆ. ಎಲ್ಲರೂ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಎಲ್ಲ ಮತದಾರರು ಸಹ 100% ನನಗೆ ಓಟ್ ಹಾಕ್ತಿದ್ದಾರೆ ಅಂತೆಲ್ಲ ಹೇಳಿದ ವ್ಯಕ್ತಿ ಡಾಕ್ಟರ್ ಕೆ.ಎ. ಪೌಲ್. ಇದಾದ ನಂತರ, ಇಷ್ಟೆಲ್ಲ ಅವರ ಬಗ್ಗೆ ಇತಿಹಾಸವನ್ನು ಬಿಚ್ಚಿಟ್ಟ ನಂತರ ನೀವು ಯೋಚನೆ ಮಾಡಿ, ಈ ವ್ಯಕ್ತಿಯ ಮಾತನ್ನು, ಈ ವ್ಯಕ್ತಿಯ ವಿಡಿಯೋವನ್ನು ನಂಬುತ್ತೀರಾ ಅಂತ. ಅದು ಯೆಮೆನ್ನಲ್ಲಿ ಕೂತ್ಕೊಂಡು ಮಾಡ್ತಿದ್ದೀನಿ ಅಂತ ಹೇಳ್ತಿರೋದನ್ನು ನಂಬುತ್ತೀರಾ? ಅದು ಪ್ರಶ್ನಾರ್ಥಕನೇ. ಅಕ್ಕಪಕ್ಕ ಕೂತಿರುವಂಥವ್ರು ಯೆಮೆನ್ ಪ್ರಜೆಗಳು, ಅಲ್ಲಿನ ಅಧಿಕಾರಿಗಳು ಏನೇನೋ ಹೇಳಿದಾರಲ್ಲ, ಅದರ ಬಗ್ಗೆನೂ ಪ್ರಶ್ನಾರ್ಥಕನೇ. ನಿಮಗೆ ಹೋಲಿಕೆ ಮಾಡಬೇಕು ಅಂದರೆ ನಿತ್ಯಾನಂದ ಅನ್ನುವಂತಹ ವ್ಯಕ್ತಿಯನ್ನು ಹೋಲಿಕೆ ಮಾಡ್ಕೊಳ್ಬೋದು. ಆತನು ಸಹ ಎಲ್ಲೋ ಕೂತ್ಕೊಂಡು ಯಾವುದೋ ವಿಡಿಯೋ ಮಾಡಿ, ಎಲ್ಲೋ ಇದ್ದೀನಿ, ಒಂದು ದೇಶ ಕಟ್ಟಿದ್ದೀನಿ, ಕೈಲಾಸ ಮಾಡಿದ್ದೀನಿ ಎಲ್ಲ ಹೇಳ್ತಾನಲ್ಲ, ಅಂಥವನೇ ಈ ಕೆ.ಎ. ಪೌಲ್ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಈ ವ್ಯಕ್ತಿ ಇತಿಹಾಸನೇ ಆ ಥರ. ಸೊ ಆ ವ್ಯಕ್ತಿಯ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂತಹ ಅದು ನಮಗೆ ಯಾವುದರಲ್ಲೂ ಸಹ ಉಚಿತ ಅನಿಸೋದಿಲ್ಲ, ಅನುಚಿತ ಅನಿಸುತ್ತೆ. ಹಾಗಾಗಿ ವಿ ವಿಲ್ ವೇಟ್ ಫಾರ್ ದ ಕನ್ಫರ್ಮೇಷನ್. ಇಫ್ ಇಟ್ ಈಸ್ ಟ್ರೂ, ವಿ ವಿಲ್ ಬಿ ವೆರಿ ಹ್ಯಾಪಿ. ಅದು ನಿಜವೇ ಆಗಿದ್ದರೆ ನಾವೆಲ್ಲರೂ ಸಹ ಖುಷಿ ಪಡಬೇಕಾದ್ದೆ. ಆಕೆ ಕೊಲೆ ಮಾಡಿದ್ದಾಳೆ, ಶಿಕ್ಷೆ ಆಗಬೇಕು, ಸರಿ. ಆದರೆ ಆ ಸನ್ನಿವೇಶಗಳು, ಸಂದರ್ಭಗಳು, ಮತ್ತು ಆಕೆ ಭಾರತೀಯ ಮೂಲದ ಅಥವಾ ಭಾರತದ ಮಗಳು ಅನ್ನೋದೆಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡೇ ಉಸ್ತಾದರು, ಇಲ್ಲಿಂದ AP ಉಸ್ತಾದರು ಸಹ ಪ್ರಯತ್ನ ಮಾಡ್ತಿರೋದು. ಸೊ ಅದೊಂದು ರೀತಿಯಾದಂತಹ ಸಂತಸದ ಕ್ಷಣ ಆಗುತ್ತೆ. ಒಂದು ಜೀವವನ್ನು ಉಳಿಸಿದ್ದೀವಿ ಅನ್ನುವ ಖುಷಿ ಎಲ್ಲರಿಗೂ ಇರುತ್ತೆ. ಆದರೆ ಸದ್ಯಕ್ಕಂತೂ ಅದು ಅಧಿಕೃತವಾಗಿ ಆಗಿಲ್ಲ. ಹಾಗಾಗಿ ನಿಮಿಷ ಪ್ರಿಯ ಗಲ್ಲು ರದ್ದಾಗಿದೆ ಅನ್ನುವ ಸುದ್ದಿಯನ್ನು ಯಾರೂ ಸದ್ಯಕ್ಕೆ ಗಂಭೀರವಾಗಿ ಪರಿಗಣಿಸುವ ಅವಕಾಶ ಅಥವಾ ಅವಶ್ಯಕತೆ ಎರಡೂ ಇಲ್ಲ. ಇದಿಷ್ಟನ್ನು ಹೇಳೋಣ ಅಂತ ಒಂದೇ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.